ನಮಸ್ಕಾರ. ಗುಡಿಯ ನೋಡಿರಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರವೂ ಒಂದು ಊರು, ಅಲ್ಲಿನ ವಿಶೇಷವಾದಂತಹ ದೇಗುಲ, ಆ ದೇಗುಲದ ನಿಮಗೆ ಗೊತ್ತಿರದಂತಹ ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತಹ ವಿಶೇಷ ಕಾರ್ಯಕ್ರಮವೇ ಗುಡಿಯ ನೋಡಿರಣ್ಣ. ಕಳೆದ ಸಂಚಿಕೆಯಲ್ಲಿ ಮಧ್ವರ ಹಿನ್ನೆಲೆ, ಅವರು ಅವತರಿಸಿದಂತಹ ಸ್ಥಳ, ಪಾಜಕ ಕ್ಷೇತ್ರ, ಪರಶುರಾಮ ಕ್ಷೇತ್ರ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ವಿ. ಈ ಬಾರಿ ರಜತಪುರಿ ಪೀಠವಾದಂತಹ ಕೃಷ್ಣನ ಸಾನ್ನಿಧ್ಯದಲ್ಲೇ ಇದ್ದೀವಿ. ಬನ್ನಿ ಕೃಷ್ಣ ದೇವಸ್ಥಾನದ ಬಗ್ಗೆ, ಹಾಗೇನೆ ಮಧ್ವರು ಇಲ್ಲಿ ಸ್ಥಾಪಿಸಿದಂತಹ ಹಿನ್ನೆಲೆಯ ಬಗ್ಗೆ, ಜೊತೆಗೆ ಅಷ್ಟಮಠಗಳ ಬಗ್ಗೆ, ಈ ಎಲ್ಲದರ ಬಗ್ಗೆ ಮಾಹಿತಿನ ಪಡೆಯೋಣ, ಸಂಭ್ರಮಿಸೋಣ. ಉಡುಪಿ ಕೃಷ್ಣ ಪೊಡವಿಗೊಡೆಯ ಬಿಡದೆ ನಿನ್ನ ಅಡಿಗೆರಗುವೆ. ಉಡುಪಿ ಕೃಷ್ಣ ಪೊಡವಿಗೊಡೆಯ ಬಿಡದೆ ನಿನ್ನ ಅಡಿಗೆರಗುವೆ. ಕಡಲ ಶಯನ ಬಡವರನ್ನು ಬಿಡದೆ ಸಲಹೋ ಮೃಡನ ಸಖನೆ. ಇಂದು ಉಡುಪಿಯ ಕೇಂದ್ರ ಬಿಂದುವೆನಿಸಿದ ಕೃಷ್ಣನ ದರ್ಶನ, ಅಲ್ಲಿನ ಅಂತರ್ಮಹಿಮೆಗಳನ್ನು ಅರಿಯೋಣ. ಉಡುಪಿ ಕೃಷ್ಣ ಪೊಡವಿಗೊಡೆಯ. ಸುಮಾರು 800 ವರ್ಷಗಳ ಹಿಂದೆ ಈ ಉಡುಪಿ ಕ್ಷೇತ್ರದಲ್ಲಿ ಇದ್ದ ಪವಿತ್ರ ದೇವಾಲಯವೆಂದರೆ ಅದು ಅನಂತೇಶ್ವರ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಈ ಊರಿಗೆಲ್ಲ ಅನಂತೇಶ್ವರನೇ ಒಡೆಯ. ಲಿಂಗ ರೂಪದಲ್ಲಿ ಸನ್ನಿಹಿತನಾದ ವಿಷ್ಣುವಾದ್ದರಿಂದ ಈತನನ್ನ ಅನಂತೇಶ್ವರ ಎಂದು ಕರೆದರು. ಓಂ ನಮೋ ಭಗವತೆ ರುದ್ರಾಯ. ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ. ಆಚಾರ್ಯ ಮಧ್ವರು ಇದೇ ಸ್ಥಳದಲ್ಲೇ ಅವರ ವಿದ್ಯಾಭ್ಯಾಸವನ್ನ ಪೂರೈಸಿದ್ದರು. ವಾಸುದೇವರು ಮಧ್ವಾಚಾರ್ಯರಾಗಿ ರೂಪುಗೊಂಡಿದ್ದೇ ಈ ಪವಿತ್ರ ಸನ್ನಿಧಿಚಾರ್ಯ ಎಂದು ಕರೆ ಸೇರಿ ಹರಿಹರ ಸಂಗಮವೆನಿಸಿದ ಪರಮ ಪುಣ್ಯಕ್ಷೇತ್ರವೆನಿಸಿತು ಉಡುಪಿ. ಕೃಷ್ಣ ಕೃಪೆ ಮಾಡೋ, ಕೃಷ್ಣ ಕೃಪೆ ಮಾಡೋ, ಕಣ್ಣ ಮುಂದಾಡೋ, ಇಷ್ಟಾರ್ಥವರಗಳ ಎನಗೆ ನೀಡೋ. ಕೃಷ್ಣ ಕೃಪೆ ಮಾಡೋ, ಕಣ್ಣ ಮುಂದಾಡೋ, ಇಷ್ಟಾರ್ಥವರಗಳ ಎನಗೆ ನೀಡೋ. ಕೃಷ್ಣ ಕೃಪೆ ಮಾಡೋ. ದ್ವಾರಕೆಯಲ್ಲಿ ಯಶೋದೆ ಗೋಪಿ ಚಂದನದಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನ ಕೆತ್ತಿಸಿ ಅದನ್ನ ಪೂಜಿಸ್ತಾ ಇದ್ರಂತೆ. ಅದೇ ವಿಗ್ರಹವನ್ನ ನಾವಿಕರು ಹಡಗಿನಲ್ಲಿ ಇಲ್ಲಿಗೆ ಸಾಗಿಸ್ತಾ ಇದ್ರಂತೆ. ಅಂತಹ ಸಂದರ್ಭದಲ್ಲಿ ಉಡುಪಿಯ ಬಳಿಗೆ ಬಂದಾಗ ಆ ಹಡಗು ಮುಳುಗೋಯ್ತಂತೆ. ಆಗ ಮಧ್ವಾಚಾರ್ಯರಿಗೆ ಆ ಹಡಗಿನಲ್ಲಿ ಕೃಷ್ಣ ಇರೋದು ಗೋಚರಿಸ್ತಂತೆ. ಆ ಕ್ಷಣದಲ್ಲಿ ಅವರು ಅಲ್ಲಿ ಹೋಗಿ ನೋಡಿದಾಗ ವಿಗ್ರಹ ಮುಳುಗಿ ಹೋಗಿತ್ತಂತೆ. ಆ ಕ್ಷಣದಲ್ಲಿ ಮಧ್ವಾಚಾರ್ಯರು ಆ ವಿಗ್ರಹವನ್ನ ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದ್ರಂತೆ. ಅದೇ ವಿಗ್ರಹಕ್ಕೆ ಇಂದಿಗೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತವೆ. ಆ ಪೂಜೆ ಪುನಸ್ಕಾರಗಳ ವಿಧಿವಿಧಾನಗಳು ಹೇಗೆ, ಶ್ರೀಕೃಷ್ಣನಿಗೆ ಯಾವೆಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ನಡೀತವೆ, ಅದ್ರ ಬಗ್ಗೆ ಒಂದಿಷ್ಟು ವಿವರವನ್ನ ಕೊಡ್ತೀನಿ ಈ ಪುಟ್ಟ ಬ್ರೇಕ್ನ ನಂತರ.